ಎಸ್ ನ್ಯೂಸ್ ಬಾಸ್ನಲ್ಲಿ ಈಗ ಮುಂದಿನ ಸುದ್ದಿ ನೋಡೋಣ ಲಕ್ಷ್ಮಿ. ಖಂಡಿತ ಸರ್. ನೋಡ್ರಿ, ಜನರ ಸಮಸ್ಯೆನ ಆಲಿಸ್ಲಿ ಅಂತ ಜನರು ವೋಟ್ ಹಾಕಿ ನಾವು ವೋಟ್ ಹಾಕಿದೀವಿ ಅಂತ ಹೇಳಿ ಜನರ ಸಮಸ್ಯೆ ಕೇಳಬೇಕಂತ ಅನ್ಕೊಂತೀವಿ. ಆದ್ರೆ ಇಲ್ಲಿ ಏನಾಗುತ್ತೆ, ಅಧಿವೇಶನ ಏನು ನಡೀತಾ ಇದೆ, ಇಲ್ಲಿ ರಾಜಕಾರಣಿಗಳು ಜನರ ಸಮಸ್ಯೆಯನ್ನ ಬಿಟ್ಟು ಬೇರೆ ರೀತಿಯಲ್ಲಿ ಕೂತು ಚರ್ಚೆಯನ್ನ ಮಾಡ್ತಿದ್ದಾರೆ. ಆ ಮೂಲಕ ಜನರ ಹಣವನ್ನ ಪೋಲ್ ಮಾಡ್ತಾ ಇದ್ದಾರೆ. ಇಲ್ಲಿ ಚರ್ಚೆಯನ್ನ ಮಾಡ್ತಿದ್ದಾರೆ ಬೇರೆ ವಿಚಾರಗಳಲ್ಲಿ, ಅಧಿವೇಶನದಲ್ಲಿ ಕೂತ್ಕೊಂಡು ಬೇರೆ ವಿಚಾರಗಳ ಚರ್ಚೆ ಆದ್ರೆ ಜನರ ಸಮಸ್ಯೆ ಯಾರು ಕೇಳ್ತಾರೆ? ಇದು ಸಹಜವಾಗಿ ಒಂದು ಡೀಟೇಲ್ ರಿಪೋರ್ಟ್ ಇಲ್ಲಿದೆ, ನೋಡ್ಕೊಂಡು ಬರೋಣ ಬನ್ನಿ. ಪರಂ ಮಾತಿನ ಮಧ್ಯೆ ಎಲ್ಲೋಯ್ತಪ್ಪ ಎಲ್ಲೋಯ್ತು, ರಾಹುಲ್ ಮನೆಗೋಯ್ತು ಅಂತ ಕೂಗಿದ ವಿಪಕ್ಷ ಮತ್ತು ಹಣದ ರೂಪದಲ್ಲಿ ವಸೂಲು ಮಾಡಲಾದ ಪ್ರಕ್ರಿಯೆ ಚಾಲ್ತಿಯಲ್ಲಿರುವ ಒಟ್ಟು ಮೊತ್ತ 79,68,09,151 ರೂಪಾಯಿ ಆಗಿರುತ್ತದೆ. ಯಾವ ಪುರುಷಾರ್ಥಕ್ಕೆ ಮಂತ್ರಿ ಮಾಡಿದ್ರಿ? ಬಿಡದಿ ಇಶ್ಯೂ ಇರಬಹುದು, ಬರದ ಬಗ್ಗೆ ಇರಬಹುದು, ಕೆಪಿಎಸ್ಸಿ ಕರ್ಮಕಾಂಡ ಇರಬಹುದು, ಈ ತರ ಅನೇಕ ಜ್ವಲಂತ ಸಮಸ್ಯೆಗಳಿದೆ. ಮಾತಾಡೋಣ, ಇಲ್ಲ ಅಂತ ಹೇಳೋದಿಲ್ಲ. ನಾವು ಕೇಳ್ತಾ ಇರತಕ್ಕಂಥದ್ದು ಏನು, ಒಂದು ಎಸ್ಟಿ ಸಮುದಾಯದ ದುಡ್ಡನ್ನ ನುಂಗಿರತಕ್ಕಂತ ಒಬ್ರು ಸಚಿವರು ಅವ್ರನ್ನ ಯಾವ ಪುರುಷಾರ್ಥಕ್ಕೋಸ್ಕರ ರಾಜೀನಾಮಾ ಕೊಡ್ಸಿದ್ರಿ? ರಾಜೀನಾಮಾ ಕೊಡಿಸಿ ಆದ್ಮೇಲೆ ನಾಗೇಂದ್ರಗೆ ಗೊತ್ತಿಲ್ಲದೆ ಹಣ ವರ್ಗಾವಣೆ ಆಯ್ತಾ? ಸಿಬಿಐ ಬೇಡ, ನಾವು ಕೋರ್ಟಲ್ಲಿ ನಡೀತಾ ಇದೆಯಲ್ಲ, ಜನಪ್ರತಿನಿಧಿ ನ್ಯಾಯಾಲಯದಲ್ಲಿ ನಡೀತಾ ಇದೆ. ಜನಪ್ರತಿನಿಧಿ ನ್ಯಾಯಾಲಯದಲ್ಲಿ ಕ್ಲೀನ್ ಚಿಟ್ ಸಾಮಾನು ಸೇರ್ಕೊಂಡಿ, ನಮ್ಗೇನು ಸಿಬಿಐನಲ್ಲೂ ತರದ್ ಬೇಡ, ಇಡಿನೂ ತರದ್ ಬೇಡ. ಇಲ್ಲಿ ಸರ್ಕಾರಿ ಡಿಫರೆಂಟ್, ಬೇರೆ ಅಲಿಗೇಷನ್ಗೂ ಬೇರೆ ಅಕ್ರಮಕ್ಕೂ ಇದು ಡಿಫರೆಂಟ್. ಡೈರೆಕ್ಟ್ ಆಗಿ ಟ್ರೆಜರಿಗೆ ಕೈ ಹಾಕಿ ಕನ್ನ ಹಾಕಿ ಬೀಗ ಹೊಡೆದು ತಗೊಂಡೋಗಿರುವಂತ ಕೇಸ್ ಇದು. ಅದಕ್ಕೆ ನಾವು ಬಿಡ್ತಾ ಇಲ್ಲ. ಇದು ಎಸ್ಟಿಗಳ ಹಣ, ಪರಿಶಿಷ್ಟರ ಹಣ, ದಲಿತರ ಹಣ ನುಂಗಕ್ಕೆ ಬಿಡಲ್ಲ. ಇದು ನಾಗೇಂದ್ರನ ಪ್ರಶ್ನೆ ಅಲ್ಲ, ನಾವು ನಾಗೇಂದ್ರ ವ್ಯಕ್ತಿ ಪ್ರಶ್ನೆ ಅಲ್ಲ, ದುಡ್ಡು ಲೂಟಿ ಮಾಡಿದವ್ರ ಪ್ರಶ್ನೆ ನಮ್ದು. ನಾಗೇಂದ್ರ ನಾನು ಎಸ್ಟಿ ಅಂದ್ರೆ ಬೇರೆ ಎಸ್ಟಿಗಳು ಮಾಡ್ಲಿ, ಇನ್ನೂ 4 ಜನ ಇದಾರಲ್ಲ ಎಸ್ಟಿಗಳು ಆ ಜಿಲ್ಲೆಯಲ್ಲಿ, ಮಾಡ್ಲಿ, ಅವ್ರಿಗೆ ಲೇಡಿ ಕೋಟಾನೇ ಮಾಡ್ಲಿ. ಎಸ್ಟಿ ಲೇಡಿ ಇದಾರೆ, ಸುಮ್ಮನೆ ದಲಿತರ ಕೋಟ ಮಾಡೋದು ಬೇಡ. ಪಕ್ಕದಲ್ಲಿ ಯಾರ ಇದಾರೆ ನಿಮ್ ಜಿಲ್ಲೆಯವರು, ಅವ್ರಿಗೆ ಕೊಡಿ. ತನಿಖೆ ಮಾಡ್ದಿರ ಅರೆಸ್ಟ್ ಆಗಿ ಜೈಲಿಗೆ ಹೆಂಗ್ ಹೋದ್ರು ಇವರು? ತನಿಖೆ ಮಾಡ್ದಿರ ಚಾರ್ಜ್ ಶೀಟ್ ಹೆಂಗ್ ಹಾಕಿದ್ರು ಇವರು? 900 ಪೇಜು ಚಾರ್ಜ್ ಶೀಟ್ ಇರೋದು, 9,000 ಪೇಜು ಚಾರ್ಜ್ ಶೀಟ್ ಇರುವಂತದ್ದು. ಅದೆಂಗಾಯ್ತು? ತನಿಖೆ ಮಾಡಿದಿರ ಅಷ್ಟೊಂದು ಮಾಹಿತಿ ಹೆಂಗ್ ಕಲೆಕ್ಟ್ ಆಯ್ತು? ಈಗ ನಾಗೇಂದ್ರ ಬೇಡಪ್ಪ, ಇರೋ ಎಲ್ಲಾ ಮಂತ್ರಿಗಳ ಮೇಲೆ ಹಾಕ್ಬೋದಾಯ್ತಲ್ಲ. ಸಿಬಿಐಗೆ ಕೋಪ ಇದ್ರೆ ಉಳಿದಂತ ಮಂತ್ರಿಗಳಿದಾರಲ್ಲ, ಆ ಮಂತ್ರಿಗಳ ಮೇಲೆ ಹಾಕ್ಬೋದಾಯ್ತಲ್ಲ. ಯಾಕೆ ಹಾಕಿಲ್ಲ? ನಿನ್ ಮೇಲೆ ಯಾಕೆ ಹಾಕಿದ್ದಾರೆ? ಕದ್ದಿದ್ಯಾ, ಅದಕ್ಕೆ ಹಾಕಿದ್ದಾರೆ. ಕೆಎಸ್ ಈಶ್ವರಪ್ಪ ರಾಜೀನಾಮೆಗೆ ಪ್ರತೀಕಾರನ. ಈಶ್ವರಪ್ಪನ್ ಘಟನೆ ಆದಾಗೂ ಕೂಡ ಕಾಂಗ್ರೆಸ್ ಅವರು ಒಂದು 100 ಜನದ ಮೇಲೆ ಎಫ್ಐಆರ್ ಇತ್ತು, ಆಮೇಲೆ ತನಿಖೆ ಆಗ್ತಾ ಇತ್ತು, ಸಿಬಿಐ ಇತ್ತು, ಇಡಿ ಇತ್ತು, ಲೋಕಾಯುಕ್ತ ಇತ್ತು. ಹೆಂಗೆ ಈಶ್ವರಪ್ಪಂದು ನೀವು ರಾಜೀನಾಮೆ ತಗೊಂಡ್ರಿ? ಹೆಂಗ್ ತಗೊಂಡ್ರಿ ಹೇಳಿ? ಈಶ್ವರಪ್ಪ ಏನೋ ಚೆಕ್ ಅಲ್ಲಿ ತಗೊಂಡಿದ್ದ ಅಕೌಂಟ್ ಅಲ್ಲಿ? ನೀವು ಚೆಕ್ ಅಲ್ಲಿ ತಗೊಂಡಿದ್ದೀರಲ್ಲ, ಡೈರೆಕ್ಟ್ ಆಗಿ ಚೆಕ್ ಅಲ್ಲಿ ತಗೊಂಡಿರೋ ದಾಖಲೆ ಬಂದಿದೆಯಲ್ಲ ಈಗ ಸಿಬಿಐ ರಿಪೋರ್ಟ್ ಅಲ್ಲಿ. ಈಶ್ವರಪ್ಪನಿಗಾದ್ರೆ ಒಮ್ಮೆ ಅವ್ರನ್ನ ರಾಜೀನಾಮೆ ಕೊಡ್ಬೇಕು ಅಂತ ಏನ್ ಬಾವಿ ಗಿಡದು ತೊಡೆ ತಟ್ಟಿದ್ರಲ್ಲ, ತಟ್ಟಿ ತೊಡೆ. ನಾಗೇಂದ್ರ ಬದಲು ಬೇರೆ ದಲಿತರನ್ನ ಮಂತ್ರಿ ಮಾಡಿ. ನಾಗೇಂದ್ರನ ಕೈಬಿಟ್ಟು ನೀವು ಇನ್ನ ದಲಿತ ಮಂತ್ರಿಗಳು ಯಾರನ್ನ ಬೇಕಾದ್ರೆ ನೀವು ಮಾಡ್ಕೊಳ್ಳಿ. ಅದಕ್ಕೆ ಭಾರತೀಯ ಜನತಾ ಪಕ್ಷಕ್ಕೆ ಯಾವ ರೀತಿ ಇದಿಲ್ಲ. ಜನಾರ್ದನ್ ರೆಡ್ಡಿಗೆ ನಾಗೇಂದ್ರ ಮೇಲೆ ಇನ್ನೊಬ್ಬರ ಮೇಲೆ ವೈಯಕ್ತಿಕ ದ್ವೇಷ ಅನ್ನೋದಿಲ್ಲ. ಯಾಕೆಂದರೆ ನನ್ನ ಕೈಯಲ್ಲೇ ಬೆಳೆದಿರುವಂಥವ್ರು, ನನ್ನ ಕೈಯಲ್ಲೇ ಮೊದಲು BJP ಶಾಸಕನಾಗಿ ಗೆದ್ದಿರುವಂಥವ್ರು. ಅಷ್ಟೇ ಆಗಲಿ, ಇವತ್ತು ಯಾರು ಕೂಡ ಇದಕ್ಕೆ ಕರಪ್ಷನ್ಗೆ ದಲಿತ ಅನ್ನೋವಂಥ ಅಸ್ತ್ರ ಉಪಯೋಗಿಸಿದ್ರೆ ಏನಾದರೂ ಲಾಭ ಆಗ್ಬೋದು ಅಂತಂದರೆ. ಹೀಗೆ ಇಂದಿನ ಅಧಿವೇಶನ ಗದ್ದಲದಲ್ಲಿ ಮುಗಿದೋಯಿತು. ಹಿಂಗಾದ್ರೆ ಜನರ ಹಣ ಪೋಲಾಗೋದಂತೂ ಪಕ್ಕ. ಬ್ಯೂರೋ ರಿಪೋರ್ಟ್, ಅಶ್ವವೇಗ ನ್ಯೂಸ್, ಬೆಂಗಳೂರು. ನಿಜ, ಇಲ್ಲಿ ಎಲ್ಲ
ಅತಿರಥರು, ಮಹಾರಥರು, ಪುಣ್ಯಾತ್ಮರು, ಮಹಾತ್ಮರು ಎಲ್ಲರೂ ಮಾತನಾಡ್ತಾ ಇದ್ರು, ನಮ್ಮ ನಾಳುವಂಥ ನಾಯಕರು ಅಲ್ವಾ, ಆಯಾ ಕ್ಷೇತ್ರದಿಂದ ಆಯ್ಕೆಯಾಗಿ ಹೋದಂಥವರೆಲ್ಲ ಮಾತನಾಡ್ತಾ ಇದ್ದಾರೆ. ತುಂಬಿರೋರೆಲ್ಲ ಹಾಗಲಕಾಯಿ ಬೇವಿನಕಾಯಿಗಳೇ. ಅಂಥದ್ರಲ್ಲಿ ಒಂದು ಗಾಜಿನ ಮನೇಲಿ ನಿಂತು ಮತ್ತೊಂದು ಗಾಜಿನ ಮನೆಗೆ ಹೊಡೆಯೋದು ಒಂದು ಕೆಲಸ ಬಿಟ್ಟರೆ ಬೇರೆ ಏನಾದರೂ ಆಗ್ತಾಯಿದೆ ಅಂತ ಅನ್ನಿಸ್ತಾ ಇದೆಯಾ? ಖಂಡಿತವಾಗ್ಲೂ ಇಲ್ಲ. ದಟ್ ಈಸ್ ದ ಪಾಯಿಂಟ್, ದಟ್ ಈಸ್ ದ ಫ್ಯಾಕ್ಟ್, ದಟ್ ಈಸ್ ದ ರಿಯಾಲಿಟಿ. ನೀವು ಆಯ್ಕೆ ಮಾಡ್ಕೊಂಡು ಕರ್ಕೊಂಬಂದ್ರೋ ಇನ್ಯಾರು ಆಯ್ಕೆ ಅಲ್ಲ ರೀ, ಎಲ್ಲ ಒಂದೊಂದ್ಸರಿ ಅವ್ರವ್ರು ನೋಡ್ಕೊಳ್ಳಿ ಅಲ್ವಾ. ಏನು ಸುಲಭವಾಗಿ ಎಲ್ಲರೂ ಬಿಟ್ಕೊಟ್ಬಿಟ್ಟಿದಾರ? ನಾವು ನಾಗೇಂದ್ರನ ಪರವಾಗಿನಿಲ್ಲ ಬಿಡಿ, ಅದು ಬೇರೆ ಪ್ರಶ್ನೆ. ನಾವು ಜನರ ಪರವಾಗಿದ್ದು ಹೇಳ್ತಾ ಇರೋದು. ಜನ ಹಿಂಗೆ ನೋಡ್ತಾರೆ ರೀ, ಫ್ರಮ್ ದ ಪರ್ಸ್ಪೆಕ್ಟಿವ್ ಆಫ್ ಪಬ್ಲಿಕ್, ಪ್ರಜೆಗಳ ದೃಷ್ಟಿಕೋನದಿಂದ ನಾವು ಮಾತನಾಡ್ತಾ ಇದ್ದೀವಿ. ಓಕೆ, ಈಗ ಎಷ್ಟು ದಿವಸ ಆಯಿತು ಅಧಿವೇಶನ ಶುರುವಾಗಿ? 5 ದಿವಸ ಆಯಿತು ಅಲ್ವಾ. ಏನು ಮಾಡ್ತಿದ್ದಾರೆ ಅಲ್ಲಿ? ಕಳೆದ 5 ದಿನಗಳಲ್ಲಿ ಅಧಿವೇಶನ ಹೆಸರಿಗಷ್ಟೇ ಅಧಿವೇಶನ ನಡೀತಾ ಇದೆ ಅಲ್ವಾ. ಅಲ್ಲಿ ನಡೆದಿದ್ದಾದ್ರೂ ಏನು? ಎಷ್ಟು ಗಂಟೆ ಅಧಿವೇಶನ? ಎಷ್ಟು ಗಂಟೆಗಳ ಕಾಲ ಅಧಿವೇಶನ ಮಾಡ್ತೀರಿ? ಬರೀ ನಿಮ್ಮದೇ ವೇಷ ನೋಡೋಕ್ಕಾಗತ್ತಲ್ಲ ನಾವು. ದಟ್ ಇಸ್ ದ ಪಾಯಿಂಟ್. ಎಸ್ ನೋಡಿ, ಜನಪ್ರತಿನಿಧಿಗಳಿಗೆ ಅಧಿವೇಶನಕ್ಕಿಂತ ಪ್ರತಿಭಟನೆಯೇ ಹೆಚ್ಚಾಗ್ಬಿಡ್ತಾ ಇಲ್ಲಿ. ಅದಕ್ಕೆ ಆದ್ಯತೆ ಹೆಚ್ಚಿಕೊಡ್ತಾ ಇದ್ದಾರ ವಿಪಕ್ಷ ನಾಯಕರಿಗೆ. ನಾಗೇಂದ್ರ ರಾಜೀನಾಮೆಯೇ ಇಲ್ಲಿ ಹೆಚ್ಚಾಯ್ತಾ ಅಂತ ಸಹಜವಾಗಿ ಪ್ರಶ್ನೆ ಮೂಡುತ್ತೆ. ವಿಪಕ್ಷ ಡೋಂಟ್ ಕೇರ್ ಅಂತ ಇದೆ ಸದನದಲ್ಲಿ. ಸದನ ಯಾಕೆ ಮಾಡ್ತಾರೆ? ಸಮಸ್ಯೆಗಳನ್ನ ಆಲಿಸಬೇಕು, ಜನರಿಗೆ ಏನು ಸಮಸ್ಯೆ ಇದೆ ಅದನ್ನ ಕೇಳಬೇಕು, ಪಕ್ಷವನ್ನ ಕಟ್ಟಿ ಹಾಕಬೇಕು ಅನ್ನುವಂಥದ್ದು ಆಡಳಿತ ಪಕ್ಷವನ್ನ. ಆದ್ರೆ ಇಲ್ಲಿ ಏನಾಗ್ತಾ ಇದೆ? ಬರೀ ಪ್ರತಿಭಟನೆ. ಅಧಿವೇಶನಕ್ಕಾಗಿ ಒಂದು ದಿನಕ್ಕೆ 65ರಿಂದ 70 ಲಕ್ಷ ಜನರ ಹಣ ವ್ಯರ್ಥ ಆಗ್ತಾ ಇದೆ. 5 ದಿನದಲ್ಲಿ ಸರಿಯಾಗಿ ಅಧಿವೇಶನ ನಡೆದಿದ್ದು 2 ರಿಂದ 3 ಗಂಟೆ ಮಾತ್ರ. ಜನರ ಹಣ ವೇಸ್ಟ್ ಮಾಡ್ತಾ ಇರೋ ನಾಯಕರು ಜನರ ಬಗ್ಗೆ ಎಷ್ಟು ಮಾತನಾಡ್ತಿದ್ದಾರೆ? ಬೆಳಗ್ಗೆಯಿಂದ ಸಂಜೆವರೆಗೂ ಪ್ರತಿಭಟನೆ. ಜನರ ಸಮಸ್ಯೆ ಚರ್ಚಿಸಬೇಕಾದಂತಹ ಸದನದಲ್ಲಿ ಬರೀ ರಾಜೀನಾಮೆ ರಾಜಕಾರಣ ನಡೀತಾ ಇದೆ. ಇಡೀ ದಿನ ಸದನ ಸಮಯ ಹಾಳಾಗ್ತಾ ಇದ್ರೂ ಕೂಡ ಯಾರು ಕೇರ್ ಮಾಡ್ತಾ ಇಲ್ಲ. ಇಲ್ಲಿ ಬರದ ಸಮಸ್ಯೆ ಇದೆ, ಕೆಲವು ಕಡೆ ಅತಿವೃಷ್ಟಿಯಾಗಿ ಮಳೆ ಹೆಚ್ಚಾಗಿರುವಂಥದ್ದು. ಇದೆಲ್ಲವನ್ನ ಬಿಟ್ಟು ವಿಪಕ್ಷಕ್ಕೆ ಮಾತ್ರ ನಾಗೇಂದ್ರ ರಾಜೀನಾಮೆ ಚಿಂತೆ ಆಗ್ಬಿಟ್ಟಿದೆ. ನೋಡಿ, ಇಲ್ಲಿ ಸದನದಲ್ಲಿ ಮಾತನಾಡೋದಕ್ಕೆ ಅಂತಾನೆ ತುಂಬಾ ವಿಚಾರಗಳಿದೆ. ಅದನ್ನ ಬಿಟ್ಟು ರಾಜೀನಾಮೆ ಒಂದು ವಿಚಾರ ಇಟ್ಕೊಂಡಿದ್ದಾರೆ. ಅಧಿವೇಶನ ಚರ್ಚೆ ಜನರ ಹಿತಕ್ಕಿರ್ಲಿ, ಪಕ್ಷದ ಪ್ರತಿಷ್ಠೆಗಲ್ಲ. ಆಡಳಿತ ವಿಪಕ್ಷ ನಾಯಕರಿಗೆ ಇದು ಜನಸಾಮಾನ್ಯರ ಖಡಕ್ ಪ್ರಶ್ನೆ. ಅಧಿವೇಶನ ಯಾಕೆ ಮಾಡ್ತೀರಾ ಸ್ವಾಮಿ? ಆಡಳಿತ ಪಕ್ಷವನ್ನ ವಿಪಕ್ಷ ಜನರಿಗೆ ಏನು ಅನ್ಯಾಯ ಆಗ್ತಿದೆ ಅದನ್ನ ಕೇಳಬೇಕು, ಕಟ್ಟಿ ಹಾಕಬೇಕು ಅಂತ. ಆದ್ರೆ ಇಲ್ಲಿ ಬರೀ ರಾಜೀನಾಮೆಯನ್ನ ಪಡಿಬೇಕು ಅಂದ್ರೆ ಏನು? ಅವರು ರಾಜೀನಾಮೆಯನ್ನ ಕೊಟ್ಟರು ಅಂದ್ರೆ ಏನು? ಈಶ್ವರಪ್ಪ ಅವರ ಒಂದು ರಾಜೀನಾಮೆಯನ್ನ ಕೊಡ್ತಿದ್ರಲ್ಲ, ಅದಕ್ಕೆ ಇಲ್ಲಿ ಮುಂದಾಗ್ತಿದ್ದಾರಾ? ಪ್ರತಿಕಾರವನ್ನ ತೀರಿಸಿಕೊಳ್ಳಲು ಮುಂದಾಗ್ತಿದ್ದಾರಾ ಅನ್ನುವಂಥ ಪ್ರಶ್ನೆ ಬರ್ತಿದೆ ಇಲ್ಲಿ. 5 ದಿನಗಳಿಂದ ಅಧಿವೇಶನ ಶುರುವಾಗಿದೆ ಅಲ್ಲ, ಆಗಿದ್ದಾದ್ರೂ ಏನು ಈ ಪ್ರಶ್ನೆ. 5 ದಿನದಲ್ಲಿ ಎಷ್ಟು ಗಂಟೆಗಳ ಕಾಲ ಇಲ್ಲಿ ಅಧಿವೇಶನ ನಡೀತು? ನೋಡಿ, 2 ರಿಂದ 3 ಗಂಟೆ ಸಾಕಷ್ಟು ಅಧಿವೇಶನದಲ್ಲಿ ಚರ್ಚೆ ಆಗಿರೋದು ಅಂತ ಪ್ರಶ್ನೆ ಸಹಜವಾಗಿ ಮೂಡುತ್ತೆ. ನೀವು ಇದನ್ನ ಇದೇನು ಫಸ್ಟ್ ಟೈಮ್ ಆಗ್ತಿದ್ಯಾ ಅಂತ? ಖಂಡಿತ ಇಲ್ಲ. ಬೆಳಗಾವಿಗೆ ಹೋದ್ರು ಅದೇ, ಇಡೀ ಸರ್ಕಾರದ ಆಡಳಿತ ಯಂತ್ರ ಕೂಡ ಚಳಿಗಾಲದ ಅಧಿವೇಶನದ ಹೆಸರಿನಲ್ಲಿ ಹೋಗ್ತಾರೆ. ಅಲ್ಲಿ ಅವರವರ ಶೋಕಿಗಳನ್ನು ಮಾಡ್ಕೊಂಡು ಬರ್ತಾರೆ ಬಹುತೇಕರು. ಆದರೆ ಉತ್ತರ ಕರ್ನಾಟಕದ ಜನತೆಗೂ ನ್ಯಾಯ ಸಿಗ್ತಾ ಇಲ್ಲ. ಹಾಗಾಗಿ ಅವರು ಉತ್ತರ ಕರ್ನಾಟಕ ಸಪ್ರೇಟ್ ಆಗಲಿ ಅಂತ ಬಯಸ್ತಾ ಇದ್ರು. ಹೌದು, ಬಹುತೇಕರು ಇದ್ದಾರೆ. ಈಗಲೂ ಕೂಡ ಅದು ಚಾಲ್ತಿ ಇಲ್ಲ ಅಂತಲ್ಲ, ಅದು ಬೂದಿ ಮುಚ್ಚಿದ ಕೆಂಡದ ಥರ ಇದೆ. ಹಂಗಿದೆ. ಇಲ್ಲಿ ನೀವು ಮಾಡೋದಾದ್ರೆ ಏನ್ರಿ, ನಿಮಗೆ ಸಿಗುವಂಥ ಟೀ ಡಿ ಭತ್ತೆ ಅವನ್ನೆಲ್ಲ ಗಮನಿಸಿದ್ರೆ, ನಿನ್ನೆ ನಾವು ಒಂದು ಕ್ವಿಜ್ ಬಾಕ್ಸ್ ಅಲ್ಲಿ ಪ್ರಶ್ನೆ ಕೂಡ ಕೇಳಿದ್ವಿ. ಏನು ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿಗೆ ಎಷ್ಟು ಸಂಬಳ? ಡಿ ಕೆ ಶಿವಕುಮಾರ್ ಅಂತಲ್ಲ, ಮುಖ್ಯಮಂತ್ರಿಗೆ. ಅಂದರೆ ಬರೀ 75,000 ಅಂತಲ್ಲ, ನಿಮಗೆ ಒಂದು 10 ಲಕ್ಷ ರೂಪಾಯಿ ಮೌಲ್ಯದಷ್ಟು ತಿಂಗಳಿಗೆ ಅವರಿಗೆ ಭತ್ಯೆಗಳು ಸಿಗುತ್ತವೆ, ಸೌಕರ್ಯಗಳು ಸಿಗುತ್ತವೆ, ಸೇವೆಗಳು ಸಿಗುತ್ತವೆ. ಅದನ್ನು ಕೂಡ ಗಮನಿಸಬೇಕು. ಹಿಂಗಿದೆ. ಓಕೆ, ಈಗ ನನ್ನ ಕಲೀಗ್, ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ದೀಪಾ ಕುಕ್ಕುವಾಡ ಫೋನೋಜ್ ಸಿಗ್ತಾ ಇದ್ದಾರೆ ಇವತ್ತು ನ್ಯೂಸ್ ಬಾಸ್ ಅಲ್ಲಿ. ಫಸ್ಟ್ ಟೈಮ್ ದೀಪಾ ಅವ್ರು ಸಿಗ್ತಾ ಇದ್ದಾರೆ. ಅವತ್ತು ಎಲ್ಲರೂ ಸಿಕ್ಕಿದ್ರು ನಮಗೆ, ನಾನ್ ಸಿಕ್ಕಿಲ್ಲ ಅಲ್ಲ ಅಂತ ಹೇಳ್ತಾ ಇದ್ರು. ಓಕೆ ದೀಪಾ, ವೆರಿ ಗುಡ್ ಮಾರ್ನಿಂಗ್ ಅಂಡ್ ವೆಲ್ಕಮ್ ಟು ನ್ಯೂಸ್ ಬಾಸ್. ಥ್ಯಾಂಕ್ ಯು ಸೋ ಮಚ್. ಎಸ್ ದೀಪಾ, ಇದು ಪೊಲಿಟಿಕಲ್ ಜರ್ನಲಿಸ್ಟ್ಗಳಿಗೆ ಇದು ಹೊಸ ಸುದ್ದಿ ಅಲ್ಲ ಅಂತ ನನಗೆ ಅನಿಸ್ತಾ ಇದೆ. ಖಂಡಿತ ಇದು ಹೊಸ ಸುದ್ದಿ ಅಲ್ಲ, ಆದ್ರೂ ಅಪ್ಡೇಟ್ ಮಾಡಲೇಬೇಕು, ನಾವು ಅದನ್ನ ಪ್ರಶ್ನೆ ಮಾಡಲೇಬೇಕು. ಎಸ್, ಹೌ ಡು ಯು ಅನಲೈಸ್ ಬೀಯಿಂಗ್ ಅ ಪೊಲಿಟಿಕಲ್ ಜರ್ನಲಿಸ್ಟ್? ಸಹಜವಾಗಿ ಇಂತಹದ್ದೊಂದು ಅಂದ್ರೆ ಅಧಿವೇಶನದಲ್ಲಿ ಈ ರೀತಿಯಾದಂತಹ ಘಟನೆಗಳು ಅಥವಾ ಪ್ರತಿಭಟನೆಗಳು, ಅಹೋರಾತ್ರಿ ಧರಣಿಗಳು ಯಾವುದೂ ಕೂಡ ನಮ್ಗಳಿಗೆ ಹೊಸದಲ್ಲ. ಆದ್ರೆ ಒಬ್ಬ
ನಾಗರಿಕರಾಗಿ ಅಥವಾ ರಾಜ್ಯದ ಒಬ್ಬ ಮತದಾರಳಾಗಿ ಟ್ಯಾಕ್ಸ್ ಪೇಯರ್ ಆಗಿ ಒಂದು ನಿಜಕ್ಕೂ ಬೇಜಾರು ಅನಿಸ್ತಾ ಇರುವಂತಹದ್ದು, ಸಾಕಷ್ಟು ಸಮಸ್ಯೆಗಳಿದೆ. ಒಂದ್ ಕಡೆ ನೇಮಕಾತಿಗಳು ಡಿಲೇ ಆಗ್ತಾ ಇದೆ, ಮತ್ತೊಂದ್ ಕಡೆ ಬರದಿಂದ ರೈತರು ಕಂಗೆಟ್ಟೋಗಿದ್ದಾರೆ, ಕೇಂದ್ರದಿಂದ ಪರಿಹಾರ ಕೊಡಿಸ್ಬೇಕು, ಮತ್ತೊಂದಿಷ್ಟು ಕಡೆ ಅತಿವೃಷ್ಟಿಯಾಗಿ ಬಿತ್ತನೆ ಮಾಡ್ಬಿಟ್ಟಿದ್ದಾರೆ, ಹೆಚ್ಚು ಮಳೆ ಬಂದು ಬೆಳೆ ಹಾಳಾಗ್ತಾ ಇದೆ. ಇದ್ರ ಜೊತೆಗೆ ನಗರದಲ್ಲಿ ಎಷ್ಟೋ ಕಡೆಗಳಲ್ಲಿ ರಸ್ತೆಗಳು ಸರಿ ಇಲ್ಲ. ಇದ್ರ ಜೊತೆಗೆ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಅನೇಕ ಸಮಸ್ಯೆಗಳು ಇರುವಂತಹ ಸಂದರ್ಭದಲ್ಲಿ ನಾಗೇಂದ್ರ ಅವರ ರಾಜೀನಾಮೆಗೆ ವಿಪಕ್ಷ ಒತ್ತಾಯ ಮಾಡ್ತಿರುವಂತಹದ್ದು ಅದು ಅವರ ಹಕ್ಕು ಅಥವಾ ಅವರ ಒಂದಿಷ್ಟು ಸ್ಟ್ರಾಟಜಿ ಆಗಿರ್ಬೋದು. ಓಕೆ, ಕರೆಕ್ಟ್ ದೀಪಾ. ಎಸ್, ಯು ಆರ್ ರೈಟ್. ಈಗ ನಾವು ಇಂಪ್ಯಾಕ್ಟ್ ಬಗ್ಗೆ ಮಾತಾಡೋಣ, ಯಾಕಂದ್ರೆ ಅಲ್ಲಿ ಏನು ನಡೀತಾ ಇದೆ ಅಂತ ನಮ್ಗೆ ಗೊತ್ತಾಗಿದೆ. ಈಗ ಇದು ಚೇಂಜಸ್ ಆಗಬೇಕು ಅಥವಾ ಈ ಒಂದು ಪ್ಯಾಟರ್ನ್ ಬದಲಾಗಬೇಕು, ಬ್ರೇಕ್ ಆಗಬೇಕು ಅಂದ್ರೆ ನೀವು ಏನು ಮಾಡಬೇಕು ಅಂತ ಅನ್ಸುತ್ತೆ? ನೋಡಿ, ಹೈಕಮಾಂಡ್ ನಾಯಕರು ಬದಲಾಗೋ ತನಕ ರಾಜ್ಯದ ನಾಯಕರುಗಳು ಬದಲಾಗಲ್ಲ ಅನ್ನುವಂತಹದಂತೂ ಕನ್ಫರ್ಮ್. ಅವ್ರಿಗೆ ಗೊತ್ತಿದೆ ನಾವು ಮಾಡ್ತಾ ಇರುವಂತಹದ್ದು ಸರಿಯಲ್ಲ, ಅನೇಕ ಸಮಸ್ಯೆಗಳಿದೆ ಅನ್ನುವಂತಹದ್ದು ಅವ್ರ ಮನ್ಸಲ್ಲೇ ಇದೆ. ಅದನ್ನ ಪರೋಕ್ಷವಾಗಿ ಅವ್ರುಗಳೇ ಹೇಳ್ತಾ ಇದ್ರು ಕೂಡ ಹೈಕಮಾಂಡ್ ನಾಯಕರುಗಳೇ ಹೇಳ್ತಿದ್ದಾರೆ, ನೀವ್ ಏನಾದ್ರೂ ಮಾಡಿ ರಾಜೀನಾಮೆ ತಗೋಬೇಕು. ಹಿಂದೆ ಈಶ್ವರಪ್ಪರದಾಗಿತ್ತು, ಹಿಂದೆ ಬೇರೆ ಬೇರೆ ಸದಸ್ಯರುಗಳದಾಗಿತ್ತು, ಈಗ ನೀವ್ ಇವ್ರನ್ನ ಬಿಡಬೇಡಿ ಅನ್ನುವಂತಹದ್ದಷ್ಟೇ ಅವರ ಅಜೆಂಡಾ. ಅಲ್ಲಿ ಕೂತಿರೋರ್ಗೆ ರಾಜ್ಯದಲ್ಲಿ ಏನಾಗ್ತಿದೆ, ರಾಜ್ಯದಲ್ಲಿ ಎಷ್ಟು ಸಮಸ್ಯೆ ಇದೆ ಅನ್ನುವಂಥದ್ದು ಗೊತ್ತಾಗಲ್ಲ. ಆದ್ರೆ ಈ ನಾಯಕರುಗಳಿಗಾದ್ರೂ ಅದು ತಪ್ಪು ಅನ್ನುವಂತಹದ್ದನ್ನ ಅಥವಾ ಅದು ಸರಿಯಲ್ಲ ಅನ್ನುವಂಥದ್ದು ಹೈಕಮಾಂಡ್ ನಾಯಕರಿಗೆ ಮನವರಿಕೆ ಮಾಡ್ಕೊಡ್ಬೇಕಾದಂತಹ ಒಂದಿಷ್ಟು ಜವಾಬ್ದಾರಿಗಳಿರುತ್ತೆ. ಅದನ್ನ ಬಿಜೆಪಿ ಜೆಡಿಎಸ್ ನಾಯಕರು ತಪ್ತಾ ಇರುವಂತಹದ್ದು ಎಲ್ಲೋ ಒಂದ್ ಕಡೆ ದುರಂತ. ಇಷ್ಟು ಖರ್ಚು ಮಾಡಿ ದಿನಕ್ಕೆ 60-70 ಲಕ್ಷ ಗಟ್ಟಲೆ ಖರ್ಚು ಮಾಡಿ ಈ ರೀತಿ ಸದನವನ್ನ ನಡೆಸುವಂತಹದ್ದು ನೀವು ನಂಬಲ್ಲ. ಕೇವಲ 3 ರಿಂದ 4 ಗಂಟೆ ಮಾತ್ರ ಪರಿಷತ್ತು ಅಥವಾ ಅಧಿವೇಶನ ನಡೀತಿದೆ. ನೋಡ್ತಾ ಇದೀವಿ ಕೂಡ ದೀಪಾ. ಹೌದು. ಆ ಸಂದರ್ಭದಲ್ಲಿ ಇರುವಂತಹ ಪ್ರಶ್ನೋತ್ತರಗಳು ವೇಸ್ಟ್ ಆಗ್ಬಾರ್ದು ಅನ್ನುವಂತ ಕಾರಣಕ್ಕೆ ಸ್ಪೀಕರ್ ಆಗಿರ್ಬೋದು, ಸಭಾಪತಿ ಅವರದ್ದು ಗಲಾಟೆ ಮಧ್ಯೆಯೇ ಆನ್ಸರ್ ಗಳನ್ನ ಕೊಡಿಸ್ತಾ ಇರುವಂತಹದ್ದು ಯಾರಿಗೂ ಗೊತ್ತಾಗ್ತಾ ಇಲ್ಲ. ಆದ್ರೂ ಕೂಡ ವೇಸ್ಟ್ ಆಗಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ಅದನ್ನು ಕೂಡ ಮುಂದುವರೆದಿದ್ದಾರೆ. ಚರ್ಚೆಗೆ ಬನ್ನಿ ಅಂದ್ರೆ ಇವರಿಗೆ ಪ್ರತಿಭಟನೆ ಬಿಟ್ಟು ಬೇರೆ ಏನೂ ಕೆಲಸ ಇಲ್ಲ ಅನ್ನುವಂತ ರೀತಿ ವರ್ತನೆ ಮಾಡ್ತಿದ್ದಾರೆ. ಅರ್ಧಕ್ಕೆ ಅಧಿವೇಶನ ನಡಿಬಾರ್ದು ಅಂತಾನೆ ಅವ್ರಿಗೆ ಉದ್ದೇಶ ಇದ್ದಂಗೆ ಕಾಣ್ತಾ ಇದೆ ಅನ್ಸುತ್ತೆ ದೀಪಾ. ಇಂಥದ್ದನ್ನ ನಾವು ಹಲವು ಬಾರಿ ನೋಡಿರ್ತೀವಿ, ನೀವು ನೋಡಿರ್ತೀರಿ. ಥ್ಯಾಂಕ್ ಯು ಎನಿವೆ, ಥ್ಯಾಂಕ್ ಯು ಸೋ ಮಚ್ ತಮ್ಮೆಲ್ಲ ಮಾಹಿತಿಗೆ. ಸರ್, ಈಗ ಆ್ಯಕ್ಚುಲಿ ನಾನು ಕೇಳಬೇಕು ಅನ್ಕೊಂಡೆ, ಅಂದರೆ ಈ ಅಧಿವೇಶನದ ಬಗ್ಗೆ ನಿಮ್ಮ ಒಂದು ಒಪಿನಿಯನ್ ಏನು? ಯಾಕೆ ಈ ಅಧಿವೇಶನದಲ್ಲಿ ಏನು ಚರ್ಚೆ ಮಾಡಬೇಕು, ಬಟ್ ಇಲ್ಲಿ ಏನಾಗ್ತದೆ ಎವ್ರಿ ಟೈಮ್ ಅಧಿವೇಶನದ ಬಗ್ಗೆ ಚರ್ಚೆ ಮಾಡಬೇಕಾಗಿರೋ ವಿಚಾರ ಸಂವಿಧಾನಬದ್ಧವಾಗಿ ಜನರ ಆಶೋತ್ತರಗಳಿಗೆ ದನಿ ಆಗಬೇಕು. ಅಲ್ಲಿ ಆ ಸಮಸ್ಯೆಗಳಿಗೆ ಪರಿಹಾರ ಕೊಡೋ ನಿಟ್ಟಿನಲ್ಲಿ ಇವರಿಗೆ ಚರ್ಚೆಗಳಾಗಬೇಕು. ಆದರೆ ಆ ಚರ್ಚೆಗಳಾಗ್ತಾ ಇಲ್ಲ. ಈಗ ದೀಪಾ ಅವರು ಒಂದು ಮಾತು ಹೇಳಿದರು, ಹೈಕಮಾಂಡ್ ಬದಲಾಗೋವರೆಗೂ ಕೂಡ ಬದಲಾಗಲ್ಲ ಅಂತ. ನೀವೇನು ಅನ್ಕೊಂಡ್ರೆ ಹೈಕಮಾಂಡ್ ಅಂದ್ರೆ? ಹೈಕಮಾಂಡ್ ಮೇಲೆ ಬದಲಾದ್ರೆ ಕೆಳಗಡೆ ಕೂಡ ಬದಲಾಗುತ್ತೆ. ನಾನೇನು ಹೇಳ್ತಾ ಇದ್ದೀನಿ, ನಮ್ಮ ನಿಜವಾದ ಹೈಕಮಾಂಡ್ ಇರೋದು ನಮ್ಮ ಜನ ಅಂತ ಹೇಳ್ತಾ ಇರೋದು ನಾನು. ಓಕೆ, ಅವ್ರು ಒಂದಿಷ್ಟು ಆಲೋಚನೆ ಮಾಡಲೇಬೇಕಾಗಿದೆ. ನಿಜ, ನಮ್ಗೆ ಗೊತ್ತಿದೆ ಆಪ್ಷನ್ಸೇ ಇಲ್ಲ ರೀ ಏನು ಮಾಡಬೇಕು ಅಂತ. ಆದರೆ ನಿಮ್ಮ ಭಯ ಇದ್ದರೆ ಪಕ್ಷದಲ್ಲಿ ಯಾವುದೇ ಪಕ್ಷದಲ್ಲಿರ್ಬೋದು, MLA ನಿಮ್ಮ ಕ್ಷೇತ್ರದ ಶಾಸಕನನ್ನು ತರಾಟೆಗೆ ತೆಗೆದುಕೊಳ್ಳುವಷ್ಟು ಧೈರ್ಯ ನಿಮಗಿರ್ಬೇಕಾಗತ್ತೆ. ಹೌದು, ಆಪ್ಷನ್ಗಳಿಲ್ಲ, ಯಾರು ನಮಗಿರೋರೆ ಅವರು ಎಲ್ಲ ಕಳ್ಳ ಸುಳ್ಳ ಮಳ್ಳ ಅಂತಲೇ ಇದ್ದಾರೆ ಅಂದ್ಕೊಳ್ಳಿ, ಆಸೆ ಆಮಿಷಗಳನ್ನು ಒಡ್ಡೋರೇ ಇದ್ದಾರೆ ಅಂತ ಅಂದ್ಕೊಳ್ಳಿ, ಬೇಜವಾಬ್ದಾರಿಯಿಂದ ಇರೋರು ಅಂತ ಅಂದ್ಕೊಳ್ಳಿ. ಅವಾಗ ಏನು ಮಾಡಬೇಕು? ಹೌದು, ಯಾರಿಗೋ ಒಬ್ರಿಗೆ ಹಾಕಬೇಕು. ಆದರೆ ಕ್ಷೇತ್ರಕ್ಕೆ ಸಿಗದೆ ಹೋದಾಗ ನೆಕ್ಸ್ಟ್ ಅವರಿಗೆ ಭಯ ಬರಬೇಕು, ಮತ್ತು ಆಮಿಷಗಳಿಗೆ ಬಲಿಯಾಗದೆ ಇರಬೇಕು ಅಲ್ವಾ? ಅವ್ರ ಕೆಲಸವನ್ನು ಅವ್ರು ಮಾಡೋಕ್ಕೆ ಸಾಧ್ಯ ಆಗಲ್ಲ. ಯಾಕಂತ ಹೇಳಿದ್ರೆ ನಮ್ಮನ್ನು ಯಾವಾಗ ಅವ್ರು ಪರ್ಚೇಸ್ ಮಾಡ್ಕೊಳ್ತಾರೋ ಆವಾಗ ವಿ ವಿಲ್ ಲೂಸ್ ದ ಪವರ್, ವಿ ವಿಲ್ ಬಿಕಮ್ ಸ್ಪೀಚ್ಲೆಸ್. ದಟ್ ಇಸ್ ದ ಪಾಯಿಂಟ್. ಅದೇ ನಿಜವಾದ ರೂಟ್ ಕಾಸ್. ಇದನ್ನೇ ಎಲ್ಲ ದೊಡ್ಡವರು ಕೂಡ ಹೇಳ್ಕೊಂಡು ಬರ್ತಾ ಇರೋದು, ಪರ್ಯಾಯ ಶಕ್ತಿ ಬರಬೇಕು ಅಂತ ಹೇಳಿ. ಆ ಕೆಲಸ ಆಗಬೇಕಾಗಿದೆ. ಆ ನಿಟ್ಟಿನಲ್ಲಿ ಬರೀ ನಾವು ಬೈತಾ ಕೂರೋದು ಪರಿಹಾರ ಆಗಲ್ಲ. ಹಾಗಾಗಿ ಮುಂಬರುವ ದಿನಗಳಲ್ಲಾದರೂ ಒಂದಿಷ್ಟು ಪ್ರಜ್ಞಾವಂತಿಕೆಯಿಂದ ಯೋಚನೆ ಮಾಡಿ ವೋಟ್ ಮಾಡೋಣ. ದಟ್ ಇಸ್ ಇಟ್.